ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಒಳ್ಳೆ ಪಾಲಕ್ ರೈಸ್ ಜೊತೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು. ನಾವು ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ಫಾಲಿಕ್ ಆ್ಯಸಿಡ್ ಇರ್ಬೋದು, ವಿಟಮಿನ್ ಎ, ಸಿ ಮತ್ತು ಕೆ ಇರೋದ್ರಿಂದ ನಮಗೆ ತುಂಬಾ ಕಣ್ಣಿಗಿರ್ಬೋದು, ಹಾರ್ಟಿಗಿರ್ಬೋದು, ನಮ್ಮ ಬ್ಲಡ್ಡಿಗೆ ತುಂಬಾ ಒಳ್ಳೆಯದು. ಇಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ವಲ್ಪ ಇದಕ್ಕೆ ತುಪ್ಪ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದು. ಯಾಕೆಂದರೆ ಡೆಲಿವರಿ ಆದಮೇಲೆ ನಾವು ಬೇರೆ ಆಯಿಲ್ ತಿನ್ನಬಾರ್ದು. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಹೀಟಾಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪನ ತಿನ್ನೋದು ತುಂಬಾ ಒಳ್ಳೆಯದು. ಅದಕ್ಕೆ ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಶೀತ ಆಗಿರೋದ್ರಿಂದ ಬೆಳ್ಳುಳ್ಳಿ ಶೀತನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಆ ಥರದ್ದೇನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಅಷ್ಟೇ ನಾನು ಯೂಸ್ ಮಾಡ್ಕೊತಿರೋದು. ಆಮೇಲೆ ಒಂದು ಟೊಮೊಟೊ ಮತ್ತು ಸ್ವಲ್ಪ ಅರಶಿನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 2 ಗ್ಲಾಸ್ ಮಾಡ್ಕೊತಿದ್ದೀನಿ. ಇದನ್ನೇ ಮನೆಯವ್ರಿಗೂ ಆಗುತ್ತೆ, ಅವರಿಗೂ ಹೆಲ್ತ್ ತುಂಬಾ ಒಳ್ಳೆಯದಲ್ವ. ಸೊ ಹಾಗಾಗಿ ಅವರೂ ಇದನ್ನೇ ತಿಂತಿದ್ದಾರೆ. ಖಾರನ ಸ್ವಲ್ಪ ನಾನು ಕಡಿಮೆ ಯೂಸ್ ಮಾಡ್ಕೊತಿದ್ದೀನಿ, ಯಾಕೆಂದರೆ ನಾನು ಮಗುಗೆ ಫೀಡ್ ಮಾಡ್ತಿರೋದ್ರಿಂದ ನಾನು ಖಾರನ ಮತ್ತು ಉಪ್ಪು ಜಾಸ್ತಿ ತಿಂತಿಲ್ಲ, ಸ್ವಲ್ಪ ಕಡಿಮೆ ತಿಂತಿದ್ದೀನಿ. ನೀವು ಎಷ್ಟು ತುಪ್ಪ ಯೂಸ್ ಮಾಡ್ತೀರಾ ಮಗುಗೆ ಅಷ್ಟೇ ಒಳ್ಳೆಯದು, ನಿಮಗೂ ಅಷ್ಟೇ ಒಳ್ಳೆಯದು. ಶೀತ ಆ ಥರದ್ದೇನೂ ಆಗೋಲ್ಲ ಮತ್ತು ಮಗುಗೆ ಕೆಮ್ಮು ಆ ಥರದ್ದೇನು ಬರೋಲ್ಲ. ಇದು ಮಸಾಲೆ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ 2 ಕಟ್ಟು ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇದು ಸ್ವಲ್ಪ ಬೆಂದಾದಮೇಲೆ, ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು 2 ಗ್ಲಾಸು ಅಕ್ಕಿನ ಸೇರಿಸ್ಕೊತಿದ್ದೀನಿ, ಸೋನಾ ಮಸೂರಿ. ಅಥವಾ ನಿಮಗೆ ಯಾವುದು, ಕೆಲವರು ಬಾಸುಮತಿನೂ ಮಾಡ್ಕೊತಾರೆ. ನಾನು ಇಲ್ಲಿ ಸೋನಾ ಮಸೂರಿ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ 2 ಕಪ್ಪು ರೈಸಿಗೆ 4 ಕಪ್ಪು, 4ರಿಂದ 5 ಕಪ್ಪು ನೀರು ಹಾಕೋದ್ರಿಂದ ರೈಸು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿ ಇರೋ ಥರದ್ದು ರೈಸ್ನ ತಿನ್ನಬಾರ್ದು. ಸೊ ಹಾಗಾಗಿ ಸಾಫ್ಟ್ ಆಗೋ ಥರ ನಾನು 5 ಗ್ಲಾಸ್ ನೀರನ್ನ ಹಾಕೋತಿದ್ದೀನಿ. ಇಲ್ಲಿ ಅಕ್ಕಿನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ನಾನು ಸೇರಿಸ್ಕೊತೀನಿ. ಬೇಕಂದರೆ ನೀವು ಮಸಾಲೆ ಸ್ಪೈಸಸ್ ಹಾಕೋಬೋದು, ಬಟ್ ನಾನು ಇಲ್ಲಿ ಜಾಸ್ತಿ ಮಸಾಲೆ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ನಾನು ಇಲ್ಲಿ ಗರಂ ಮಸಾಲ ಯೂಸ್ ಮಾಡ್ಕೊತೀನಿ. ಆಫ್ಟರ್ ಡೆಲಿವರಿ ಬರೀ ರೈಸು ಈ ಥರದ್ದೇ ಏನು ಬಾಣಂತಿ ಫುಡ್ಡೇ ತಿಂದು ಬೇಜಾರಾಗಿರುತ್ತೆ, ಆ ಥರದವರು ಈ ಥರ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪಲ್ಲಿ ಈ ಥರನೂ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಆದಮೇಲೆ ಇದಕ್ಕೆ ನೀರೆಲ್ಲ ಸೇರಿಸಾದ್ಮೇಲೆ ಇದಕ್ಕೆ ಸ್ವಲ್ಪ 4ರಿಂದ 5 ಸ್ಪೂನ್ ತುಪ್ಪನ ಸೇರಿಸಿ 2 ವಿಷಲ್ ಹೊಡ್ಸಿದ್ರೆ ಪಾಲಕ್ ರೈಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ತಿನ್ಬೋದು. ಲಾಸ್ಟಿಗೆ ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಅದ್ರ ಮೇಲೂ ಒಂದು 2ರಿಂದ 3 ಸ್ಪೂನು, ನೀವು ತುಪ್ಪನ ಈ ಟೈಮಲ್ಲಿ ಎಷ್ಟು ತಿಂತೀರ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ನಾನು ಇದ್ರ ಮೇಲೆ 2ರಿಂದ 3 ಸ್ಪೂನು ತುಪ್ಪನ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಬಿಸಿ ಇರುವಾಗಲೇ ತಿನ್ನಬೇಕು, ತಣ್ಣಗಿರೋ ತಿನ್ನಬಾರ್ದು. ನೀವು ಎಷ್ಟು ಬಿಸಿಯಾಗಿ ಬೆಚ್ಚಗಿರ್ತೀರೋ ಅಷ್ಟು ಒಳ್ಳೆಯದು. ಈ ಟೈಮಲ್ಲಿ ನೀವು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿಸ್ಕೋತೀರ ಅಷ್ಟೇ ಮುಂದಕ್ಕೆ ಒಳ್ಳೆಯದು. ಸೊಂಟ ನೋವಿರ್ಬೋದು, ಆ ಥರದ್ದು ಏನೂ ಬರಲ್ಲ. ನಾನು ಇದೇ ಗ್ಲಾಸಲ್ಲಿ 2 ರೈಸ್ ಅಕ್ಕಿನ ಹಾಕ್ಕೊಂಡಿರೋದು. ಸೊ ನೀವು ನೋಡ್ತಿರ್ಬೋದು, ಫೈನಲಿ ಪಾಲಕ್ ರೈಸ್ ರೆಡಿ ಆಗಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಯಾರು ಪ್ರೆಗ್ನೆಂಟ್ ಇರ್ತೀರಾ ಅಥವಾ ಡೆಲಿವರಿ ಆಗಿರೋರು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಪಾಲಕ್ದೇನೆ ಎಗ್ ಕರಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಖುಷ್ಬು ಫೇಸ್ ಆಯಿಲ್ ತುಂಬಾ ಫೇಮಸ್ ಆಗಿತ್ತು. ಹಾಗೆಯೇ ನಾನು ಅದನ್ನು ಸ್ವಲ್ಪ ಮಾಡಿಬಿಡೋಣ ಇವತ್ತು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. 2 ಬೀಟ್ರೂಟು, 2 ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತುರ್ಕೊಂಡು ಇದಕ್ಕೆ 1/4 ಲೀಟ್ರು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿದ ನಂತರ ಅದು ಈ ಕಲರ್ ಬಂದಿದೆ, ತುಂಬಾ ಸ್ಯಾಫ್ರಾನ್ ಕಲರ್ ಬರುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಒಂದು 4ರಿಂದ 5 ದಳ ಸ್ಯಾಫ್ರಾನು ಸೇರಿಸ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾನು ಆಲ್ಮೋಸ್ಟು ಈ ಆಯಿಲ್ನ ಒಂದು 3 to 4 ಮಂತ್ಸ್ ಆಗುತ್ತೆ, ನಾವು ಇಬ್ಬರು ಯೂಸ್ ಮಾಡ್ತಿದ್ದೀವಿ. ಸೊ ನನಗೆ ಕಡಿಮೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಈ ಒಂದು ಗ್ಲಾಸ್ ಏರ್ ಟೈಟ್ ಬಾಕ್ಸಿಗೆ ನೀವು ಇದನ್ನು ಶಿಫ್ಟ್ ಮಾಡ್ಕೋಬೇಕು. ಹಂಗಾದರೆ ಏನೂ ಹಾಳಾಗಲ್ಲ, ಇಲ್ಲಾಂದರೆ ಒಂಥರ ಬೂಸ್ಟ್ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎಲ್ಲದು ರೆಡಿ ಆಗಿದೆ. ಇದನ್ನು ಫೇಸಿಗೆ, ಕೈಗೆ ನೀವು ಅಪ್ಲೈ ಮಾಡೋದ್ರಿಂದನೇ
ತುಂಬಾ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ನಿಮ್ಮ ಬಾಡಿ ಕೂಡ ಚೆನ್ನಾಗಿರುತ್ತೆ. ಇದೇನು ಬೇಕಿರುತ್ತೆ ಇದನ್ನು ಬೇಕಿದ್ರೆ ನೀವು ಸ್ಕ್ರಬ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು. ಸೊ ಈ ಫೇಸ್ ಆಯಿಲು ಇದಾಗಿತ್ತು. ಡಾರ್ಕ್ ಸರ್ಕಲ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಪಿಂಪಲ್ ಮಾರ್ಕ್ಸ್ ಇರ್ಬೋದು. ಪಿಂಪಲ್ಸ್ ಅಂತೂ ಬರೋದೇ ಇಲ್ಲ. ಸೊ ಇದು ಸಿಂಪಲ್ ಆ್ಯಂಡ್ ತುಂಬ ಜನ ಇದು ವೈರಲ್ ಆಗಿದ್ದು ಖುಷ್ ಪವರ್ ಆಯಿಲ್ ಅಂತ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟು. ನನಗೆ ಗುಡ್ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಈ ಆಯಿಲ್ನ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಆಯಿಲ್ನ ನಾನು ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಕ್ಯಾರೆಟು, ಬೀಟ್ರೂಟು ಮತ್ತು ಸ್ಯಾಫ್ರವನ್ನು ಒಂದು 4ರಿಂದ 5. ಹಾಗೆಯೇ ಇದಕ್ಕೆ ನಾನು ರತನ್ ಜೂಟ್ ಅಂತ ಬರುತ್ತೆ, ಅದನ್ನು 1 ಇಂಚಷ್ಟು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಸ್ಕಿನ್ನು ತುಂಬಾ ಹೆಲ್ದಿಯಾಗಿ ಹಾಗೆಯೇ ಗ್ಲೋಯಿಂಗ್ ಆಗಿ ಕಾಣಿಸೋ ಥರ ಮಾಡುತ್ತೆ. ಸೊ ಇದನ್ನು ನೀವು 1 ವಾರ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಆಯಿಲ್ನ ಅಪ್ಲೈ ಮಾಡಿ ಒಳ್ಳೆ ಮಸಾಜ್ ಕೊಟ್ಟರೆ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಹೇಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವುದೇ ರೀತಿ ಕೆಮಿಕಲ್ಸ್ ಆ ಕ್ರೀಮ್ನ ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಏನೇ ಟ್ರೈ ಮಾಡೋದಾದರೂ ಮನೆಯಲ್ಲೇ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ಆಗೋಂಥ ರೆಮಿಡಿ ಇರ್ಬೋದು, ಫುಡ್ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.